ಆಗಿರ್ತಕ್ಕಂಥ ಜನಪ್ರತಿನಿಧಿ ಆಗಿರ್ತಕ್ಕಂಥ ಶಾಸಕರು ರೈತರ ಪರವಾಗಿ ನಿಂತ್ಕೊಬೇಕು. ಅನ್ಯಾಯ ಆದರೆ ಅದು ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ. ಕೇಂದ್ರದಾಗ ಅವ್ರು ಭಾಗವಹಿಸ್ತಾ ಇದ್ರೆ ನಮ್ಮ ನಾಯಕರು ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅವತ್ತು ಡಾಕ್ಟ್ರು ಚಿಕ್ಕಬಳ್ಳಾಪುರದಾಗ ದೇವಣ್ಣಯ್ಯನವರು ಸಹ ಭೂಮಿ ಸ್ವಾಧೀನ ಪಡಿಸ್ಕೊಳೋದಕ್ಕೆ ವಿರೋಧವಾಗಿ ರೈತರಿಗೆ ಅನ್ಯಾಯ ಇವತ್ತು 25 ದಿನದಿಂದ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅದಕ್ಕೆ ಬೆಂಬಲ ಮಾಡೇ ಮಾಡ್ತಾರೆ. ಹಾಗೆ ಕೈಗಾರಿಕೆಗಳನ್ನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಮಾಡೇ ಮಾಡ್ತಾರೆ. ಜಮಕೋಟೆ ಹೋಬಳಿನಲ್ಲಿ ಅವ್ರಿಗೆ ಮತವನ್ನು ಕೊಟ್ಟು ಅವ್ರ ಪರವಾಗಿ ಸುಮಾರು ಸಾವಿರಾರು ಜನ ರೈತರು ನಿಂತ್ಕೊಂಡಾಗ ಅವರು 25 ದಿನದಿಂದ ಮಾಡಿದಾಗ ಅವರು ಹೋಗಿ ನಿಂತ್ಕೊಂಡು ಬೆಂಬಲ ಕೊಟ್ಟು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ನಾಯಕರು ಮಾತಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಈಗ ಫಲವತ್ತಾಗಿರ್ತಕ್ಕಂಥ ಭೂಮಿ ಕೈಗಾರಿಕೆಗೆ ತೆಗೆದುಕೊಂಡ್ರೆ ರೈತರು ಏನಾಗಬೇಕು? ಅವ್ರು ಕೊಡ್ತಕ್ಕಂಥ 1 ಕೋಟಿ 1.25 ಕೋಟಿ 2 ದಿನ ರೈತರ ಹತ್ರ ಇರುತ್ತೆ. ಆ ದುಡ್ಡು ಖರ್ಚಾದ್ಮೇಲೆ ಕೆಲಸಕ್ಕೆ ಅವ್ರಿಗೆ ಹೋಗ್ಬೇಕಾಗುತ್ತೆ 10,000 15,000 ರೂಪಾಯಿ ಕೆಲಸಕ್ಕೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಾನು ರೈತರ ಪರವಾಗಿ ನಿಂತ್ಕೊಂತೀನಿ, ಭೂಮಿಯನ್ನ ಕೊಡೋದಕ್ಕೆ ಬಿಡೋದಿಲ್ಲ. ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಬೆಂಬಲವಾಗಿ ನಿಂತ್ಕೊಬೇಕಾಗಿತ್ತು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರು ಮಾತಾಡಿದ್ದಾರೆ. ಆ ಕೆಲಸ ಅವರು ಮಾಡಬೇಕಾಗಿತ್ತು. ಇವತ್ತು ನಮಗೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರದೇ ಇದ್ರೂ ಸಹ ರೈತರು ಧರಣಿ ಮಾಡ್ತಾ ಇದ್ದಾರೆ. ರೈತರ ಕಷ್ಟಕ್ಕೆ ನಿಂತ್ಕೊಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಆ ಧರಣಿಯಾಗಿ ಹೋಗಿ ಭಾಗವಹಿಸಿ ಅವರ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಖಂಡರು ನಿನ್ನೆ ಪ್ರತಿಗೋಷ್ಠಿಯನ್ನ ಮಾಡಿದ್ದಾರೆ. ಅವರು ಅರ್ಥ ಮಾಡ್ಕೊಬೇಕಾಗುತ್ತೆ. ಅವರು ಈ ಪ್ರತಿಗೋಷ್ಠಿ ಮಾಡೋದ್ರ ಬದಲು ಆ ಪ್ರತಿಭಟನೆಯಾಗಿ ಹೋಗಿ ಭಾಗವಹಿಸಿದ್ರೆ ಅದಕ್ಕೆ ಅವ್ರಿಗೂ ಬೆಲೆ ಬರ್ತಾ ಇತ್ತು. ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ರೈತರಿಗೆ ನಮ್ಮ ನಾಯಕರು ರೈತರಿಗೆ ಅನ್ಯಾಯ ಆದ್ರೆ ಅದೇ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಅವರು 365 ದಿನಾನು ಮಾಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಇನ್ನು ಕೆಲವು ಮುಖಂಡರು ಹೇಳಿದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರೇನು ಎಲೆಕ್ಷನ್ಗೆ ನಿಂತೀಗ. ಇವತ್ತು DCC ಬ್ಯಾಂಕ್ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆ ಆದಾಗ ಅವ್ರು ಫಾರಿನ್ನಲ್ಲಿದ್ರು. ನಾನು ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ನಾನು ಕೂಡ ಅವ್ರು ಮಾತಾಡೋಕ್ಕಾಗಿಲ್ಲ. ನಮ್ಮ ಲೋಕಸಭಾ ಸದಸ್ಯರು ನಾನು ಕೂಡ ಮಾತಾಡೋಕ್ಕಾಗಿಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾಗಿದ್ರೆ ಅವ್ರು ನಿಂತ್ಕೊಂಡವರು ಲೋಕಸಭಾ ಸದಸ್ಯರನ್ನ ಅನುಮತಿ ತೆಗೆದುಕೊಳ್ಬೇಕಾಗಿತ್ತು. ಅವ್ರನ್ನ ಮಾತಾಡಿ ಅಭ್ಯರ್ಥಿ ಆಗಬೇಕಾಗಿತ್ತು. ಆ ಕೆಲಸ ಮಾಡಿಲ್ಲ. ಆಗ ಈಗ ನಾನು ನಿಂತಾಗ ನನ್ಗೆ ತೊಂದರೆ ಆಗ್ಬೇಕಾಗಿದ್ರೆ ಕೆಲವು ನಮ್ಮ ಮುಖಂಡರು ನಂಗೆ ತೊಂದರೆ ಕೊಟ್ಟಾಗ ನಾನು ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮತ ಅವರಲ್ಲಿ ಮತ ನಾವು ತೆಗೆದುಕೊಂಡ್ರೆ ನಮ್ಮ ಮತ ಅವ್ರು ಕೊಡಲೇಬೇಕಾಗ. ಅದೇನು ಮುಚ್ಚುಮರೆ ಏನಿಲ್ಲ. ಆ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆಗೂ ಲೋಕಸಭಾ ಸದಸ್ಯರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಲೋಕಸಭಾ ಸದಸ್ಯರು ಆಗ ಅಭ್ಯರ್ಥಿನಾಗಿರ್ಲಿ ಮಾತಾಡಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಆ ರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ DCC ಬ್ಯಾಂಕ್ದು ಅವಶ್ಯಕತೆ ಇಲ್ಲ. ಎರಡನೇದಾಗಿ ಶಿವಮೊಗ್ಗ ಚುನಾವಣೆ ಆಯಿತು. ಅಭ್ಯರ್ಥಿನ ಯಾವ ರೀತಿ ನಮ್ಮ ನಾಯಕರು ಅಭ್ಯರ್ಥಿಗಳನ್ನ ಹಾಕ್ಸಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸುಮಾರು 13 ವರ್ಷದಿಂದ ನೋಡಿದ್ದೀರಿ. ಇವತ್ತು PID ಬ್ಯಾಂಕ್ 50 ವರ್ಷ ಇತ್ತು ಅವ್ರ ವರ್ಷದಾಗೆ. ಇವರು MLA ಆಗಿದ್ದು ಫಸ್ಟ್ ಟೈಮಾಗೆ ಆ PID ಬ್ಯಾಂಕ್ನ ಯಾವ ರೀತಿ ತೆಗೆದುಕೊಂಡ್ರು, ಯಾವ ರೀತಿ ಚುನಾವಣೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ರಿಗೂ ಜನಕ್ಕೆ ಗೊತ್ತಿದೆ. ನಮ್ಮ ನಾಯಕರು ಹೇಳಿದ್ರು, ನೀವು ಯಾರಾದರೂ ಅಭ್ಯರ್ಥಿ ಆಗ್ರೆ ಅದ್ರ ಸಂಪೂರ್ಣ ವೆಚ್ಚವನ್ನು ನಾನು ಹಾಕ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ರು. ಇವತ್ತು ನಮ್ಮ ದೇವಣ್ಣವ್ರು ಇದ್ದಾರೆ, ನಾರಾಯಣ ಸ್ವಾಮಿ ಅವರು ಇದ್ದಾರೆ. ನನಗೂ ಹೇಳಿದ್ರು, ನಾನು ಯಾಕೆಂದರೆ DCC ಬ್ಯಾಂಕ್ ಚುನಾವಣೆ ನಿಂತಿದ್ದೆ, ಆ ಕಾರಣದಿಂದ ನಾನು ಶಿವಮೊಗ್ಗ ನಿಂತ್ಕೊಳೋದಿಲ್ಲ ಅಂತಕ್ಕಂಥ ಮನವಿಯನ್ನು ನಮ್ಮ ನಾಯಕರಿಗೆ ಮಾಡಿದೆ. ಯಾರು ಅಭ್ಯರ್ಥಿ ಆಗದೆ ಬರದೇ ಇದ್ದಾಗ ಅವ್ರೇನು ಮಾಡೋಕ್ಕಾಗುತ್ತೆ? JDSನ ನಮ್ಮ ಮಿತ್ರ ಪಕ್ಷವಾದಂಥ JDSನ ಕೆಲವು ಮುಖಂಡರುಗಳು ಬಂದು ಇಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ನಾನು ರಾಜಣ್ಣವ್ರಿಗೆ ಹೇಳಿದ್ದು, ನಮ್ಮ ಸಂಸದರು
ಏನು BN ರವಿಕುಮಾರ್ ಅವರು ಶಾಸಕರಿದ್ದಾರೆ, ಅವರ ಬಗ್ಗೆ ಏನಾದರೂ ಮಾತಾಡಿದ್ರ ಅದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಪ್ಪ, ನೀನಿದ್ದೆ ಅಲ್ಲಿ ಫಂಕ್ಷನಲ್ಲಿ ಇದ್ದಂಥವರು ಯಾರಿದ್ದಾರೋ ಅವರು ಹೇಳ್ರಿ ಅಂತ ಹೇಳಿ. ಆದರೆ ಇವರು ಹೋರಾಟ ಏನು ನಡೀತಾ ಇದೆ ಅದು ಎರಡನೇ ಪ್ರಶ್ನೆ. ಯಾಕೆಂದರೆ ಅದು ಶಿಡ್ಲಘಟ್ಟ ತಾಲೂಕು ಸಂಬಂಧಪಟ್ಟಂಥದ್ದು. ಅಲ್ಲಿ 2 ರೈತ ಸಂಘಗಳು ಉಟ್ಕೊಂಡಿದೆ. ಕೆಲವರು ಬೇಕು ಅಂತ ಇದ್ದಾರೆ, ಕೆಲವರು ಬೇಡ ಅಂತ ಇದ್ದಾರೆ. ಈಗಾಗಲೇ ನಾವು 800 ಎಕರೆ ಫಲವತ್ತಾದ ಭೂಮಿನ ಬಿಡಿಸಿದ್ದೀವಿ ಅಂತಲೂ ಶಾಸಕರ ಕರೆಯವರು ನಿನ್ನೆ ಹೇಳಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇಲ್ಲಿ ಬಂದಿರತಕ್ಕಂಥ ವಿಷಯ ಏನು, ನಿನ್ನೆ ಮಾತಾಡಿರ್ತಕ್ಕಂಥ ಮುಖಂಡರುಗಳು ನಮ್ಮ ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ಚೀಮೂಲ್ ಎಲೆಕ್ಷನ್ನಲ್ಲಿ ಏನು ಈಗ ಅವರು ಚುನಾವಣೆಯನ್ನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅಲ್ಲಿ ಒಂದು ಕ್ಯಾಂಡಿಡೇಟ್ನ ಹಾಕಿ ಗೆಲ್ಸೋಕ್ಕಾಗಲಿಲ್ಲ, ಅದು ಅವರು ಬೇರೆ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಭಾಳ ಪ್ರಯತ್ನ ಮಾಡಿ 15 ದಿನ ತಿಂಗಳ ಕಾಲ ಅವರು ಆ ಒಂದು ನಂದೀಕ್ಷ ಭಾಗದಲ್ಲಿ ಒಂದು ಕ್ಯಾಂಡಿಡೇಟನ್ನು ಹಾಕಲೇಬೇಕು ಅಂತೇಳಿ ಇಲ್ಲಿ ದೇವಪ್ಪನವರು ಕೂತಿದ್ದಾರೆ, ದೇವಣ್ಣವರು ಅವ್ರನ್ನೂ ಬಲವಂತ ಮಾಡಿದ್ದಾರೆ. ಆಮೇಲೆ ನಮ್ಮ ಇನುಪನಹಳ್ಳಿ ನಾರಾಯಣಸ್ವಾಮಿ ಅವ್ರನ್ನ ಬಲವಂತ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ನಾಯಕರುಗಳನ್ನು ಕೂಡ ಬಲವಂತ ಮಾಡಿ ನೀವು ನಿಂತ್ಕೊಳ್ಳೇಬೇಕು, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು, ಅಲ್ಲಿ ಮತಗಳಿರ್ತಕ್ಕಂಥದ್ದು JDS ಮತ್ತು BJP ಮತಗಳಿರ್ತಕ್ಕಂಥದ್ದು. ನಾನು ನಿಂತು ಮನೆ ಮನೆಗೆ ಹೋಗಿ ಚುನಾವಣೆ ಮಾಡಿ ನಿಮ್ಮನ್ನು ಗೆಲ್ಲಿಸ್ತೀನಿ ಅಂದಾಗ ಯಾರೊಬ್ಬರು ಕೂಡ ಅಲ್ಲಿ ಮುಂದೆ ಬರಲಿಲ್ಲ. ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು, ಯಾರೂ ಮುಂದೆ ಬರಲಿಲ್ಲ. ಅದಕ್ಕೆ ಯಾರೋ ಒಬ್ಬರು ಜಾತ್ವಾರ ಹೊಸಳ್ಳಿ ಒಬ್ಬ JDSನ ಒಬ್ಬ ಅಧ್ಯಕ್ಷನ ಕರ್ಕೊಂಬಂದು ಅಲ್ಲಿ ನಾಮಿನೇಷನ್ ಹಾಕೋದು. ಕೊನೆಗೆ ಅವರು ಕೂಡ ಕೊನೆ ಗಳಿಗೆಯಲ್ಲಿ ನಾಮಿನೇಷನ್ ಯಾರನ್ನೂ ಕೇಳಿದ್ರೆ ವಾಪಸ್ ತಗೊಂಡ್ರು. ಇಂಥ ಸಂದರ್ಭದಲ್ಲಿ ಇನ್ನೇನು ಮಾಡೋಕ್ಕಾಗ್ತದೆ? ಆಯ್ತಪ್ಪ, ನಾವು ಅಲ್ಲಿ ತಟಸ್ಥರಾಗ್ಬಿಟ್ರು. ಅವರ ನಂದಿ ಕ್ಷೇತ್ರಕ್ಕೆ ಚುನಾವಣೆಗೂ ಹೋಗಲಿಲ್ಲ, ಯಾರೊಬ್ಬರ ಪರವಾಗಿ ಮತನೂ ಕೇಳಿಲ್ಲ. ಇದು ಶುದ್ಧ ಸುಳ್ಳು ಅವ್ರು ಹೇಳಿರ್ತಕ್ಕಂಥದ್ದು. ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಇದು ಖಂಡಿತ ಸರ್ವದಾ ತಪ್ಪಿದು. ಅದನ್ನು ನಾನು ಬೇಕಾದರೆ ಘಂಟಾಘೋಷವಾಗಿ ಹೇಳ್ತೀನಿ. ಅವರು ಬಂದು ಪೆರೇಸಂದ್ರ ಚುನಾವಣೆ ಪ್ರಾಮಾಣಿಕವಾಗಿ ನನ್ನ ಜೊತೆ ಇದ್ದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ಚುನಾವಣೆಯನ್ನು ಮಾಡಿ ನನ್ನ ಗೆಲುವಿಗೆ ಅವರು ಕಾರಣಕರ್ತರಾಗಿದ್ದಾರೆ. ನನಗೆ ಅಷ್ಟು ಗೊತ್ತಿದೆ. ಅಲ್ಲಿ ಅವ್ರು ನೆನ್ನೆ ಆಪಾದನೆ ಮಾಡಿರೋದು ಶುದ್ಧ ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ರೈತ ಪರ ಹೋರಾಟದಲ್ಲಿ ಅವ್ರೇನು ಭಾಗಿಯಾಗಿದ್ರು, ಅದು BN ರವಿಕುಮಾರ್ ಹೆಸರು ಹೇಳಿದ್ರು ಬಿಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಬಂದು ಏನು ನಮ್ಮ ರವಿಕುಮಾರ್ ಅವರ ಮುಖಂಡರುಗಳು, ಅವರ ಜೊತೆ ಇರ್ತಕ್ಕಂಥ ಮುಖಂಡರು ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಹೇಳೋದು ಇಷ್ಟೇ, ಇದು JDS ಮತ್ತು BJP ನಾವು ಇವತ್ತು NDA ಪಕ್ಷದಲ್ಲಿದ್ದೀವಿ, ಮಿತ್ರ ಪಕ್ಷಗಳು. ಈಗ ಸುಧಾಕರ್ ಅವ್ರಿಗಿರ್ಬೋದು ಅಥವಾ BN ರವಿಕುಮಾರ್ ಇರ್ಬೋದು, ಏನಾದರೂ ಭಿನ್ನಮತ ಬಂದಿದ್ರೆ ನಾವು ಪ್ರಾಮಾಣಿಕವಾಗಿ ಎರಡೂ ಪಕ್ಷದ ರಾಜ್ಯ ಮುಖಂಡರುಗಳ ಹತ್ರ ಮಾತಾಡಿ ಇವರನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಷ್ಟು ಬಿಟ್ಟರೆ ಒಬ್ಬರ ಮೇಲೆ ಒಬ್ಬರು ಹೆಸರು ಚಾಟ ಮಾಡೋದು ಬೇಕಾಗಿಲ್ಲ. ಈಗ ಸುಧಾಕರ್ ಅವರು ರೈತರ ಪರವಾಗಿ ಹೋಗಿದ್ದಾರೆ, ರೈತರ ಆ ವಿಷಯದಲ್ಲಿ ಅವರ ಬದ್ಧತೆ ಇದೆ, ಮಾಡಿದ್ದಾರೆ. ಇನ್ನೊಂದು ಚೀಮೂಲ್ ಇಲ್ಲಿ ಏನು ರಚನೆ ಆಗಬೇಕಾಗಿದ್ರೆ ಮೊದಲನೇ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಡಾಕ್ಟರ್ ಸುಧಾಕರ್ ಅವರು. ಇವತ್ತು ಚೀಮೂಲ್ ಇಲ್ಲಿ ಬಂದಿದೆ ಅಂದರೆ ಅವರ ಅವಿರತ ಪ್ರಯತ್ನ. ಏನು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಇವರು ಸಚಿವರಾಗಿದ್ದಾಗ ಸಂದರ್ಭದಲ್ಲಿ ಆ ಒಂದು ಚೀಮೂಲ್ ಮಾಡಲಿಕ್ಕೆ ಪ್ರಥಮ ಪ್ರಯತ್ನನೇ ಅವ್ರದ್ದು. ಅದು ಏನೋ ಕೋರ್ಟ್ಗಳಿಗೆ ಹೋಗಿ ಏನೇನೋ ಆಯಿತು, ಕೊನೆಗೆ ಇಲ್ಲಿ ಏನಾಗಿತ್ತು ಅದನ್ನೇ ಕೋರ್ಟಲ್ಲಿ ಅಪ್ಡಿವೇಟ್ ಹಾಕಿ ಕಾಂಗ್ರೆಸ್ನವರು ಅದನ್ನು ಮಾಡಿ ಚೀಮೂಲ್ ಅಂತ ಮಾಡಿದ್ರು. ಹಾಗಾಗಿ ಚೀಮೂಲಲ್ಲಿ ಅವ್ರು ಎಲ್ಲರನ್ನೂ ಹೆಚ್ಚಿನ ಬಹುಮತವನ್ನು ತಗೋಬೇಕು ಅಂತೇಳಿ ಇವತ್ತು ನಾವು ನಮ್ಮ ಲೇಡಿ ಕ್ಯಾಂಡಿಡೇಟ್ ಪರವಾಗಿ ಡಾಕ್ಟರ್ ಸುಧಾಕರ್ ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಮಂಚೇನಹಳ್ಳಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ನ ಹಾಕಿ ಅಲ್ಲಿ ಕೂಡ ಹೋರಾಟ ಮಾಡಿದ್ರು. ಗೋರಿಬಿದನೂರಲ್ಲಿ ಹೋರಾಟ ಮಾಡಿದ್ರು. ಗುಡಿಬಂಡೆಯಲ್ಲಿ ಕೂಡ JDS ಮಿತ್ರ ಪಕ್ಷ ಅಲ್ಲಿ ಕೂಡ ಯಾರೋ ಒಬ್ಬರು ನಿಂತಿದ್ದು ಅವ್ರ ಪರವಾಗಿ ಹೋರಾಟ ಮಾಡಿದ್ರು. ಇದು ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದಂಥದ್ದೇ. ಆ ರೀತಿ ಇವರು ಪ್ರಯತ್ನ ಮಾಡಿದರೆ ಆಗ್ತದೆ. ಪ್ರಯತ್ನ ಅಂತೂ 100ಕ್ಕೆ 100 ಮಾಡಿದ್ದಾರೆ. ಆದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಆದರೂ ಕೂಡ ಇವತ್ತು NDA 5 ಜನ ಅಲ್ಲಿ ಇದ್ದೀವಿ, ಎಲ್ಲಿ ಚೀಮೂಲಲ್ಲಿ. ಹಾಗಾಗಿ ಇದನ್ನು ಸುಮ್ಮನೆ ದೊಡ್ಡ ರಾದ್ದಾಂತ ಮಾಡುವಂಥ ಅವಶ್ಯಕತೆ ಅವ್ರು ಇರಲಿಲ್ಲ, ಮಾಡಬಾರ್ದಾಗಿತ್ತು ಈ ಪ್ರೆಸ್ ಮೀಟು. ಆದರೂ ಮಾಡಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಹೈಕಮಾಂಡ್ಗೆ ಹೇಳಿ ನಾವು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ. ಇವತ್ತಾಗ ಅಭ್ಯರ್ಥಿಯಾಗಿ ಗೆದ್ದಿರ್ತಕ್ಕಂಥವ್ರು ಅವ್ರಿಗೂ ಅಷ್ಟೇ, ಒಂದು ದಿನ ಒಂದು ಫೋನ್ ಆಗಿರ್ಲಿ, ನೇರವಾಗಿ ಆಗಿರ್ಲಿ, ನಮ್ಮ ನಾಯಕರು ಯಾವತ್ತು ಮಾತಾಡಿಗ DCC ಬ್ಯಾಂಕ್ ಅಭ್ಯರ್ಥಿ ಆಗಿರ್ಬೋದು, ಶಿವಮೊಗ್ಗ ಅಭ್ಯರ್ಥಿನಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮಾತಾಡಿಗ ಅವ್ರಿಗೆ ಸಹಾಯ ಮಾಡಿಗ, ಸಪೋರ್ಟ್ ಮಾಡಿಗ. ಯಾವ ದೇವಸ್ಥಾನ ಮುಂದೆ ಬೇಕಾದರೂ ಆ ಮಾತನ್ನು ನಾವು ಹೇಳೋದಕ್ಕೆ ಸಿದ್ಧವಾಗಿದ್ದೀವಿ.
ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ನಮ್ಗೀಗ. ಅದ್ರ ಜೊತೆಗೆ ಇಬ್ಬರು ಅಭ್ಯರ್ಥಿಗಾದ್ರು ಅವ್ರ ಸ್ವಇಚ್ಛೆಯಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸದಿಂದ ಆ ಅಭ್ಯರ್ಥಿಗೆ ಶಾಸಕರೇ ವಿರೋಧ ಮಾಡಿದ್ರು. ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ, ಅವ್ರು ಮಾಡಿರ್ತಕ್ಕಂಥ ಸ್ಪಂದನೆಯಿಂದ ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಆದ್ರಿಂದ ಮಾತಾಡ್ಬೇಕಾಗಿದ್ರೆ ಹಿಂದು ಮುಂದೆ ನೋಡಿ ಮಾತಾಡ್ತಕ್ಕಂಥ ಕೆಲಸ ಮಾಡಬೇಕು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿ ಜೀವನ ಮಾಡ್ಬೇಕಂತ ಅವಶ್ಯಕತೆ ಯಾರಿಗೂ ಈಗ. ಈ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ನಿಮ್ಗೆ ವಿವರಣೆಯನ್ನ ಕೊಟ್ಟಿದ್ದೀನಿ. ಕೈಗಾರಿಕೆ ಇದು ಆ ಭಾಗದ ಜನಪ್ರತಿನಿಧಿಗಳು ಬಂದು ನಿಂತ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಸುಮಾರು 1150 ಜನ ರೈತರು ಭೂಮಿ, 850 ಜನ ರೈತರು ಈ ಭೂಮಿಯನ್ನ ಕೊಡೋದೀಗ ನಮಗೆ ಬೇಕು ಅಂತಕ್ಕಂಥ ಮುನಿವು ಪತ್ರಗಳನ್ನ ಕೊಟ್ಟಿದ್ದಾರೆ. ಆ KBDನವರು ನಡೀತಕ್ಕಂಥ ದೊಡ್ಡ ರೈತರಿಗೆ ರಾಜಕಾರಣಿ ಕೆವರದು ಬೋರ್ಡ್ ಭೂಮಿ ಆದ್ರೂ ಬಿಟ್ಟಿದ್ದಾರೆ. ಈ ಫಾರಂ ಇದೆ, ಕೋಳಿ ಫಾರಂ ಇದೆ, ಅದು ಬಿಟ್ಟೀಗ ಅದನ್ನ ಬಿಟ್ಟೀಗ ಈಗ ಫಾರಂ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟೀಗ ವಶಪಡಿಸ್ಕೊಂಡಿದ್ದಾರೆ. ಅದೇ ಬೋರ್ಡ್ ಭೂಮಿ ಇಂಥದ್ರನ್ನ ಬಿಟ್ಟಿದ್ದಾರೆ. ಪ್ರಭಾವಿಗಳು ಯಾವಾಗ ರೈತರು 1150 ಜನದಾಗೆ 850 ಜನ ಬೇಡ ಅಂದಾಗ ಯಾಕೆ ಸ್ವಾಧೀನ ತೆಗೆದುಕೊಳ್ಬೇಕು? ಸರ್ಕಾರಿ ಭೂಮಿ ಆಗಿದ್ರೆ ತೆಗೆದುಕೊಂಡು ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಿ. ನಮ್ಮ ರೈತರಿಗೆ ಇರ್ತಕ್ಕಂಥದ್ದು ಭೂಮಿಯನ್ನ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಜನ ನಾವು. ರೈತರನ್ನ ಬೀದಿ ಪಾವಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಆ ದೃಷ್ಟಿಯಿಂದ ನಮ್ಮ ಲೋಕಸಭಾ ಸದಸ್ಯರಾದಂಥ ನಮ್ಮ ನಾಯಕರು ರೈತರಿಗೆ ಅನ್ಯಾಯ ಆದ್ರೆ ಅವು ನಿಂತ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ನೀವು ಸಹ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮುಖಂಡರು ರೈತರಿಗೆ ನೀವು ಬೆಂಬಲವಾಗಿ ನಿಂತು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಒಂದು ಗಾಳಿಗೆ ತೋರಿ ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ತಾ ಇರೋದು? ಏರ್ಪೋರ್ಟ್ಗೆ ಹತ್ರ ಇದೆ. ಅಥವಾ ನಿಮ್ಗೆ ಇನ್ನೂ ಒಂದು ಮಾಹಿತಿ ಅಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ಗಿಂತ ಇಕ್ರಿಸ್ಯಾಟ್ ಸಂಸ್ಥೆಯಿಂದ ಜಮಕೋಟೆ ಹೋಬಳಿ ಮತ್ತು ನಂದಿ ಹೋಬಳಿಯ ಜಮೀನು ಅತ್ಯಂತ ಫಲವತ್ತಾದ ಕೃಷಿಗೆ ಯೋಗ್ಯವಾದಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದು ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇವತ್ತು ಘನ ಸರ್ಕಾರ ಇದಕ್ಕೆ ಮೂಲಭೂತವಾಗಿ ನಮ್ಮೆಲ್ಲರವರಿಗೆ ಘನ ಸರ್ಕಾರ ನಡೆಸಿದಂತ ಜನಪ್ರತಿನಿಧಿಗಳು, ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತು ತಾಲೂಕುಗಳ ಸಂಪೂರ್ಣ ಜವಾಬ್ದಾರಿ ಅಂತ ಹೇಳಿ ಮಾನ್ಯ ಸುಧಾಕರ್ ಸಾಹೇಬರು ಕೂಡ ಅವತ್ತು ಮಾತಾಡಿದ್ರೆ, ನಾವು ಕೂಡ ಎಲ್ಲಾ ಹೋರಾಟದಲ್ಲಿ ಇವ್ರ ಜವಾಬ್ದಾರಿ ತಗೊಂಡು ಮಾಡ್ಬೇಕನ್ನೋದು ಹೋರಾಟ ಮಾಡ್ತಾ ಇರ್ತಾ, ಯಾರ ಬಗ್ಗೆ ವೈಯಕ್ತಿಕ ತೇಜೋವಧಿ ಯಾರು ಮಾಡಿಲ್ಲ, ಯಾರು ಮಾತಾಡಿಲ್ಲ. ಆದ್ರೆ ನಮ್ಮ ಉದ್ದೇಶ ಇವತ್ತೇನು ಶತಾಯಗತ ಎಲ್ಲ ಆ ಪ್ರಾಂತ್ಯದ ಎಲ್ಲ 13 ಹಳ್ಳಿಯ ಎಲ್ಲ ರೈತಾಪಿ ವರ್ಗದವರು ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ. ನಮ್ಮ ಭೂಮಿಯನ್ನು ನಮ್ಗೆ ಕೊಡೋವರೆಗೂ ನಮ್ಮ ಪ್ರಾಣವನ್ನಾದ್ರೂ ನಾವು ಬಿಡಕ್ಕೆ ರೆಡಿ ಇದೆ. ನಮ್ಮ ಭೂಮಿ ಕೊಡೋದು ತೀರ್ಮಾನಕ್ಕೆ ಎಲ್ಲ ರೈತರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಹಲವಾರು ಈ ಕೆಲವು ಗುಂಪುಗಳು ಮಾಡಿದ್ದಾರೆ. ಆದ್ರೆ ನಮ್ಮೆಲ್ಲ ಉದ್ದೇಶ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಅತಿ ಶೀಘ್ರ ಒಂದು ಸಭೆ ಮಾಡಿ ತೀರ್ಮಾನ ಮಾಡ್ಬೇಕಂತೇಳಿ ನಮ್ಮ ನಮ್ಮ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ಕೋಡಳ್ಳಿ ಚಂದ್ರಶೇಖರ್ ಕೂಡ ಮುಖ್ಯಮಂತ್ರಿಗಳು ಮಾತಾಡಿದಾಗ ಒಂದು 2-3 ದಿವಸ ಟೈಮ್ ಕೊಡು ಅಂತ ಹೇಳಿದ್ರೆ, ಅದಾದ ನಂತರ ಮುಂದೆ ಏನು ಪ್ರಕ್ರಿಯೆ ಮಾಡ್ತಾರೆ ಸರ್ಕಾರದ ಮೇಲೆ ನಾವು ಒತ್ತಡ, ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ತಾಲೂಕು ಒತ್ತಡ ಹಾಕ್ಬೋದು. ಅಷ್ಟು ಬಿಟ್ರೆ ವೈಯಕ್ತಿಕ ಯಾರ ಮೇಲೆ ನಮಗೆ ದ್ವೇಷ ಇಲ್ಲ ಅಂತೇಳಿ ಸಂದರ್ಭಕ್ಕೆ ಇಷ್ಟಪಡ್ತೀವಿ. ರೈತರಂತಲ್ಲ, ರೈತ ಸಂಘಗಳನ್ನ ಡಿವೈಡ್ ಮಾಡಿ ಕೆಲವು ಆಗ್ಲೇ ನಾವು ಪ್ರಸ್ತಾಪ ಮಾಡಿದ್ವಿ, ಪ್ರತಿಯೊಂದು ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ವಿ. ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ರಿ. ಈಗ ರೈತರ ಫಲವತ್ತಾದ ಭೂಮಿಯನ್ನು ಬಿಟ್ಟು ಇವು ಕೆಲವು ಹೇಳಿಕೆ ಸರ್ಕಾರ ಜಮೀನಿದೆ, ಭೂಮಿದೆಲ್ಲ ಎಲ್ಲದರಲ್ಲೂ ಕೂಡ ರೈತಾಪಿಯವರು ಫಾರಂ 53% ಹಾಕೊಂಡಿದ್ದಾರೆ. ಅವೆಲ್ಲ ಇದಾವೆ. ಇವತ್ತು ಅವನ್ನೆಲ್ಲ ಒಕ್ಕಲ್ಬಿ ನೀವು ಕಾರ್ಖಾನೆ ಮಾಡ್ಬೇಕಾದ್ರೆ ಒಂದೇ ಹಳ್ಳಿಯಲ್ಲಿ ಸುಮಾರು 180 ಬೀದಿ ಪಾಲಾಗ್ತದೆ. ಅವ್ರ ಗತಿ ಏನು ಅಂತ ಆ ಉದ್ದೇಶದಿಂದ ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇರ್ಬೇಕು. ಇದರಲ್ಲಿ ಸ್ವಪ್ರತಿಷ್ಠೆಗೆ ನೀವು ಹೇಳಿದ್ರೆ ಸ್ವಪ್ರತಿಷ್ಠೆಗೆ ಒಂದ್ ಕಡೆ ಸರ್ಕಾರ ಆಡಳಿತ ಇರೋರು ನಾವು ಕೈಗಾರಿಕೆ ಮಾಡೇ ಮಾಡ್ತೀವಿ ಅಂತ ಅವ್ರದ್ದು ತೀರ್ಮಾನ. ಇದು ಮಾಡಬಾರ್ದಂತ ಬಹುತೇಕ ರೈತರು ಸುಮಾರು 75% 80 ರೈತರು ನಾವು ನಮ್ಮ ಫಲವತ್ತಾದ ಭೂಮಿ ಕೊಡೋದಿಲ್ಲ ಅಂತೇಳಿ ಮಕ್ಕಳು, ಹೆಣ್ಮಕ್ಳು, ರೈತ ಮಹಿಳೆಯರು ಇವರೆಲ್ಲ ಹೋರಾಟ ಮಾಡ್ತಾ ಇದ್ವಿ. ಇವರು ಸ್ವಪ್ರತಿಷ್ಠೆ ಬಿಟ್ಟು ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ಇರ್ಬೋದು, ಜನರ ಮಧ್ಯೆ ಕೂತು ಮಾತಾಡಿ ಅದಕ್ಕೆ ಪರಿಹಾರ ಹುಡುಕಿ ನಾವು ಸಂಪೂರ್ಣ ಸ್ವಾಗತ ಕೊಡ್ತೀವಿ. ಇದರಲ್ಲಿ ಇವರು ಗುಂಪುಗಾರಿಕೆ ಮಾಡಿ ಕೇವಲ ರೈತಾಪಿ ವರ್ಗದವ್ರನ್ನ ಮತ್ತು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ರೈತಾಪಿ ವರ್ಗದವರಿಗೆ ಇವತ್ತು ಬಹಳಷ್ಟು ಜನ ಇವತ್ತು ನೊಂದು ಮಾತಾಡ್ತಾ ಇದ್ದಾರೆ. ಜಿಲ್ಲೆ ಶಿಲ್ಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ KDBಯಿಂದ ರೈತರ ಫಲವತ್ತಾದ ಭೂಮಿಯನ್ನ ಆ KDB ವಶಕ್ಕೆ ತಗೊಳ್ಳೋದ್ರ ವಿರುದ್ಧವಾಗಿ ಸುಮಾರು 2 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ.
ರೈತರ ಪರವಾಗಿ ರೈತರ ಫಲವತ್ತಾದ ಭೂಮಿಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು, ಒಂದೇ ನಮ್ಮ ಉದ್ದೇಶವಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ. ನಾವು ಕೈಗಾರಿಕೆ ಸ್ಥಾಪನೆ ಅಥವಾ ಕೈಗಾರಿಕೆ ಪ್ರಾರಂಭ ಮಾಡೋದು ವಿರುದ್ಧವಾಗ್ಲೂ ಇಲ್ಲ. ಏನಲ್ಲಿ ಸುಮಾರು 13 ಹಳ್ಳಿಗಳಲ್ಲಿ ಸುಮಾರು 2823 ಎಕರೆಯನ್ನು ಇವರು ನೋಟಿಫಿಕೇಶನ್ ಮಾಡಿದ್ದಾರೆ. ಆ ಜಮೀನಲ್ಲಿ ಬಹುತೇಕ ರೈತಾಪಿ ವರ್ಗದವರಿದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ. 3 ಹಳ್ಳಿಯಲ್ಲಿ ಸಂಪೂರ್ಣವಾಗಿ 80% ಆ 3 ಹಳ್ಳಿಗಳು ಎಲ್ಲ ರೈತರು ಕೂಡ ಬೀದಿಗೆ ಬರಬೇಕಾಗ್ತದೆ. ಅವರ ಪೂರ್ವಜರು ಕೊಟ್ಟಂಥ ಬಳುವಳಿ ಇರ್ಬೋದು, ಜಮೀನು ಇರ್ಬೋದು, ಜಮೀನು ಮಾಡಿದ್ಮೇಲೆ ಆ ರೈತರ ಪರಿಸ್ಥಿತಿ ಏನಾಗ್ತದೆ ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಎಲ್ಲರೂ ಕೂಡ ನಾವು ಭಾಷಣ ಮಾಡ್ತಾ ಇದ್ವಿ, ಹೇಳ್ತೀವಿ, ಆ ಕೈಗಾರಿಕೆ ಅಭಿವೃದ್ಧಿ ಆದರೆ ತಮ್ಮ ಕುಟುಂಬಗಳಿಗೆ ಕೆಲಸ ಕೊಡ್ತೀವಿ ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ವಿ ರಾಜ್ಯಾದ್ಯಂತ, ಅಥವಾ ನಮ್ಮ ಶಿಡ್ಲಘಟ್ಟ ಪಕ್ಕದಲ್ಲೇ ಮಸ್ತೇನಹಳ್ಳಿಯಲ್ಲಿ ಕೂಡ ನೋಡಿದ್ದೀವಿ. ಸುಮಾರು 500 ಎಕರೆ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ತಗೊಂಡು ಎಲ್ಲ ಮಾಡಿದ್ದಾರೆ. ರಸ್ತೆ, ಕರೆಂಟು ಎಲ್ಲ ಕೊಟ್ಟು ಕೂಡ ಇವತ್ತು ಎಷ್ಟು ಕಾರ್ಖಾನೆಗಳು ಬಂದಿವೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಂತ ಎಲ್ಲವೂ ಕೂಡ ನಾವು ಹೋರಾಟ ಕಾರ್ಯಕ್ರಮಗಳೆಲ್ಲ ಕೂಡ ಹೇಳಿದ್ದೀವಿ. ನಮ್ಮ ಮೂಲ ಉದ್ದೇಶ ಇಷ್ಟೇ. ಇವತ್ತು 25ನೇ ದಿನಕ್ಕೆ ನಮ್ಮ ಜಮಕೋಟೆ ಹೋಬಳಿಯ 13 ಹಳ್ಳಿಯ ಹೋರಾಟಗಾರರಲ್ಲಿ ಸೇರಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ, KDB ಅಧಿಕಾರಿಗಳಾಗಲಿ ಯಾರೂ ಬಂದು ಅದಕ್ಕೆ ಸಮಜಾಯಿಸಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಅಂತೇಳಿ ಮೊನ್ನೆ ನಾವು ರಸ್ತೆಗಳದು ಗಲಾಟೆ ಮಾಡಿದಾಗ, ರೈತರು ಟ್ರ್ಯಾಕ್ಟರ್ಗಳೆಲ್ಲ ಬಂದು ಹೆಣ್ಣು ಮಕ್ಕಳೆಲ್ಲ ಗಲಾಟೆ ಮಾಡಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಂದು ನಮಗೆ ಸಮಾಧಾನ ಹೇಳಿ, ನಾನು KDBಯ ಮುಖ್ಯ ಅಧಿಕಾರಿಗಳ ಸಂಬಂಧಪಟ್ಟ ಜೊತೆ ತಮಗೆ ಅವಕಾಶ ಕೊಟ್ಟು ಮಾತಾಡಕ್ಕೆ ಅವಕಾಶ ಕೊಡೋದ ಮೇಲೆ ನಾವು ಆ ರಸ್ತೆ ರೋಕವನ್ನು ಕೈ ಬಿಟ್ವಿ. ಅದಾದ ನಂತರ ಅವತ್ತು ಗೌರವಾನ್ವಿತ ನಮ್ಮ ಸಂಸದರು ಅವರು ಚಿಕ್ಕಬಳ್ಳಾಪುರದಲ್ಲಿದ್ದರು. ನಮ್ಮ ರೈತ ಮುಖಂಡರು ಹೋರಾಟಗಾರರೆಲ್ಲ ಬಂದು ಅವ್ರನ್ನ ಈ ರೀತಿ ನಾವು ಸುಮಾರು ಅವತ್ತಿಗೆ 23 ದಿನದಿಂದ ನಾವು ಹೋರಾಟ ಮಾಡ್ತಾ ಇದ್ವಿ ಅಹೋರಾತ್ರಿ ಅಂದಾಗ, ನಾಳೆ ನಾನೂ ಬರ್ತೀನಿ ಅಂತೇಳಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸಾಹೇಬರು ಕೂಡ ನೆಕ್ಸ್ಟ್ ಡೇ ಬಂದು ನಮ್ಮ ಹೋರಾಟಗಾರರಿಗೆ ಬೆಂಬಲ ಕೊಟ್ಟು, ಹೋರಾಟಗಾರರಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಇವತ್ತು ಅನ್ನದಾತರು ಏನು ರೈತರಿದ್ದಾರೆ ಅವರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಕಬಳಿಸೋದು ಬಿಡೋದಿಲ್ಲ. ಅದರಲ್ಲಿ ಯಾವ ಯಾವ ಹುನ್ನಾರ ನಡೀತಾ ಇದೆ, ಯಾವ ಏನು ರೈತ ಸಂಘದ ಹೋರಾಟಗಾರನ ವಿಭಜನೆ ಮಾಡಿ ಈ ರೀತಿ ಒಂದು ಹುನ್ನಾರ ಮಾಡ್ತಾ ಇದ್ರೆ, ಆವತ್ತು ಅದು ಖುದ್ದಾಗಿ ಆ ಹೆಣ್ಮಕ್ಳು, ಆ ಮಕ್ಕಳು, ರೈತರು, ನಮ್ಮ ರೈತ ಹೋರಾಟಗಾರರು ಎಲ್ಲ ಸಂಘಟನೆಗಳು ಕೂಡ ನಾವೆಲ್ಲ ಇದ್ವಿ. ಆ ಒಂದು ದೃಷ್ಟಿಯಿಂದ ಅವತ್ತು ಸಂಸದರು ನಾವು ನಿಮ್ಮ ಪರವಾಗಿ ನಿಲ್ತೀವಿ, ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಕೈಗಾರಿಕಾ ಪ್ರದೇಶ ಕೊಡೋದಿಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದರೆ, ಆ ಒಂದು ಉದ್ದೇಶದಿಂದ ನಿನ್ನೆ ಇನ್ನೊಬ್ರು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಏನು ಹಿಂದೆ ಯಾವುದೋ ವಿಚಾರವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ 4 ದಿವಸ ಹಿಂದೆ KDB ಅವರು ಪ್ರತಿಯೊಬ್ಬ ರೈತರು ಕೂಡ ಒಂದು ಪತ್ರವನ್ನು ಕೊಟ್ಟು ಭೂಮಿಗೆ ದರವನ್ನು ನಿಗದಿ ಮಾಡಬೇಕಂತ ಕರೆದಾಗ ಎಲ್ಲ ರೈತಾಪಿ ಸುಮಾರು ಒಂದು 100 ಜನ ರೈತ ಮಹಿಳೆಯರು, ರೈತರು ನಾವೆಲ್ಲ ಹೋಗಿ KDB ಸಾಧಕ ಅಲ್ಲಿ ಸ್ವಲ್ಪ ಗೊಂದಲ ಆಯಿತು. ಅವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ಕೋಡಳ್ಳಿ ಚಂದ್ರಶೇಖರ್ ಬಂದು ಆ ಅಧ್ಯಕ್ಷರು, ಆ ಡೈರೆಕ್ಟರ್ ಅವರ ಆಫೀಸಲ್ಲಿ ಕೂತು ರಾತ್ರಿ 9 ಗಂಟೆಗೂ ಕೂಡ ಚರ್ಚೆ ಮಾಡಿ, ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿ, ರೈತರು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ, ಅದುವರೆಗೂ ತಾವು ಯಾವುದೇ ಒಂದು ಕಾರ್ಯ ಏನು ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ವರ್ಕ್ ತಗೋಬಾರ್ದು ಅಂತೇಳಿ ಒಂದು ಆಶ್ವಾಸನೆ ತಗೊಂಡು, ಆ ಜೊತೆಗೆ ವಿಶೇಷವಾಗಿ ಈಗ ಏನು ನಮ್ಮ ಆ ಪ್ರಾಂತ್ಯದಲ್ಲಿ ರೈತರ ಪಾಣಿಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಅಂತೇಳಿ ನಮೂದನೆ ಮಾಡಿದರೆ ಅವೆಲ್ಲವನ್ನು ತೆಗಿಬೇಕಂತ ಹೇಳಿ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳು ಅಲ್ಲಿಂದ ಕೂಡ ಒಂದು ಪತ್ರವನ್ನು ಕೂಡ ಆ KDB ಉನ್ನತ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು ಮಂದಿಟ್ಕೊಂಡು ನಮ್ಮ ಎಲ್ಲರ ಉದ್ದೇಶ ಇಷ್ಟೇ, ರೈತರ ಫಲವತ್ತಾದ ಭೂಮಿಯನ್ನು ಅವ್ರು ಕೃಷಿ ಮಾಡೋಕ್ಕೆ, ಅವ್ರ ಕುಟುಂಬ ನಿರ್ವಹಣೆಗೆ ಬಿಡಬೇಕನ್ನೋದು ಬಿಟ್ಟರೆ ಬೇರೆ ಯಾವುದೇ ಆಪಾದನೆ ಇಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ಕೈಗಾರಿಕಾ ಅಭಿವೃದ್ಧಿ ಆಗಲಿ, ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಲ್ಲಿ ಇವತ್ತೇನು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ A&B ಕ್ಲಾಸ್ ಭೂಮಿಯನ್ನ ಕೃಷಿಗೆ ಬಿಡಬೇಕು, C&D ಕ್ಲಾಸ್ ಭೂಮಿಯನ್ನು ಮಾತ್ರ ಕೈಗಾರಿಕೆ ಉಪಯೋಗಿಸ್ಕೋಬೇಕು ಅಂತ ಪರವಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಕಡಿಮೆ. ಅದೇ ಮಂಡ್ಯನೋ, ಮೈಸೂರು, ಬೆಳಗಾಂ ಕಡೆ, ಉತ್ತರ ಕರ್ನಾಟಕ ಕಡೆ ರೈತರಿಗೆ ಏನಾದರೂ ಅನ್ಯಾಯ ಆದರೆ ಪಕ್ಷಾತೀತವಾಗಿ ಅವ್ರಿಗೆ ನಿಂತು ಬೆಂಬಲ ಕೊಟ್ಟು ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಇದೆ.
ನಮ್ಮ ಭಾಗದಾಗ ಇನ್ನೂ ಅದನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ನಮ್ಮೆಲ್ಲ ಮುಖಂಡರು, ರೈತರು ಯಾರೇ ಆಗಿರಲಿ ರೈತರ ಪರವಾಗಿ ನಿಂತು ನಾವು ಹೋರಾಟ ಮಾಡಿದಾಗ ಅದು ಬೆಲೆ ಬರೋದು. ಇವತ್ತು ಅವ್ರಿಗಾಗುತ್ತೆ, ನಾಳೆ ಬೆಳಗ್ಗೆ ನಮಗಾಗುತ್ತೆ. ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ನಾವು ಅವ್ರ ಬೆಂಬಲವಾಗಿ ನಿಂತ್ಕೊಬೇಕಾಗಿತ್ತು. ನಿಮ್ಮ ಮಾತು ನಿಜ. ಅದನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿತ್ತು. ಈಗ ಒಂದು ಮಾತು ಹೇಳೋದು ಹೇಳಿಲ್ಲ ರವಿಕುಮಾರ್ ಅವ್ರು ಹೇಳಿರೋದು ಅದು ಸ್ಥಳೀಯರು ಇದೆ. ಅಲ್ಲ, ಅಲ್ಲಿ ಸ್ಥಳೀಯರು ಸ್ಥಳೀಯ ಜನಪ್ರತಿನಿಧಿಗಳು ಅಂತ ಹೇಳಿದ್ದಾರೆ. ಸ್ಥಳೀಯ ಶಾಸಕರು ಅನ್ನೋದು ಪೂರ್ತಿ ವಿಡಿಯೋ ಇದೆ. ರವಿಕುಮಾರ್ ಹೆಸರಲ್ಲಿ ತೆಗೆದಿಲ್ಲ. ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರ ಜೊತೆ ಸೇರ್ಕೊಂಡು ಎತ್ಕೊಂಡು ಹೋಗಿ ಚಿಂತಾಮಣಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ, ರಿಜಿಸ್ಟರ್ ಮಾಡ್ತಾರೆ ಜಮೀನುಗಳನ್ನ ಅಂತ ಮಾತನ್ನ ಹೇಳಿದ್ದಾರೆ. ವಿಷಯ. ನೀವು ಒಂದು ಮಾತು ಹೇಳಿದ್ರು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ದುಡ್ಡು ಭೂಮಿ ಇದ್ರು ಕೂಡ ಮಾರಾಟ ಮಾಡ್ತಾರೆ. ನಿಜಾನೇ ಅವ್ರು ಹೇಳಿರ್ತಕ್ಕಂಥದ್ದು. ಭೂಮಿ ಮಾರಾಟ ಮಾಡಿದ್ಮೇಲೆ ಮತ್ತೆ ಸಿಗೋದಿಲ್ಲ. ಈಗ ಹಣ ನಮ್ಮ ಕೈಗೆ ಬರ್ತದೆ, 1 ಕೋಟಿನ 2 ಕೋಟಿನ 1 ಎಕರೆಗೆ ಬರ್ತದಪ್ಪ. ಅದರಲ್ಲಿ ಮನೆಯಲ್ಲಿ ಮನೆ ಕಟ್ಟು, ಕಾರ್ ತಗೋ, ಇನ್ನೊಂದು ಮಾಡೋ ಮಾಡ್ತಾರೆ, ದುಡ್ಡು ಹೊರಟಾಗಿ ನಾಳೆ ಯಾವ ರೀತಿ ಜೀವನ ಮಾಡೋದು? ಭೂಮಿ ಇದ್ರೆ ವ್ಯವಸಾಯನ ಮಾಡ್ಕೊಂಡು ಮಾಡ್ಬೋದು. ಅದಕ್ಕೋಸ್ಕರ ಬರಡು ಭೂಮಿ ಯಾವ್ದಿದೆಯೋ ಅದ್ರಲ್ಲಿ ಬೇಕಾದ್ರೆ ಕೈಗಾರಿಕೆಗಳು ಮಾಡ್ಕೊಳ್ಳಿ. ಇದು ಯಾವ್ದು ಫಲವತ್ತಾದ ಭೂಮಿ ಇರ್ತದೆ, ನೀರಾವರಿ ಭೂಮಿ ಇರ್ತದೆ, ಅದನ್ನ ಬಿಟ್ಬಿಡ್ಲಿ ಅಷ್ಟೇ. ಕೈಗಾರಿಕೆ ಅದೇ ಸರ್, ಕೊಬ್ಬನ ಬೆಲೆ ಹೋರಾಟ ಮಾಡಬೇಕಾದ್ರೆ ಕೇಸಿಗೆ ಬಿತ್ತು. ಈಗ ಸರ್ಕಾರ ಯಾವುದಿತ್ತು ಅದು ಕೇಸ್ ಹಾಕ್ತಾರೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಸರ್ಕಾರ ರೈತರ ಮ್ಯಾಗ ಯಾವುದಿದ್ರು ಅನೇಕ ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಿದೆ. ಇದು ಅಷ್ಟೇ. ಎಷ್ಟು ಕೇಸಿಗೆ ಹಾಕಿದ್ರು ಸಹ ಮುಂದೆ 28ರ BJP ಸರ್ಕಾರ ಬರುತ್ತೆ, ಆ ಕೇಸುಗಳನ್ನ ವಾಪಸ್ ತೆಗೀತಕ್ಕಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಯಾವ ಸರ್ಕಾರ ಬಂದ್ರೆ ಕೇಸ್ ಹಾಕೋದೇನಾ ಅವ್ರದ್ದು? ಅಷ್ಟೇ ಆಗ ಸಮಯ ರೈತರಿಗೆ ಯಾರು ನಿಂತ್ಕೊಂತಾರೆ. ನಮ್ಮ ಸರ್ಕಾರದಾಗ ಯಾವತ್ತೂ ಹಂಗೆ ಮಾಡಿಲ್ಲ. ರೈತರ ಪರವಾಗೇ ಇದೆ ನಮ್ಮ ಸರ್ಕಾರ. ಮಾತ್ರ ಸತ್ಯ.